ಇರೋ ತನಕ ನಾನು ನೀನು ಹೆಣ್ಣರು ಮಕ್ಕಳು ಸಂಪತ್ತ ಐಶ್ವರ್ಯ ಭೂಮಿ ಸೀಮಿ ಮಠ ಮಂದಿರ ದೇಹ ಇರೋ ತನಕ. ದೇಹ ಬಿದ್ದು ಹೋತಪ್ಪ, ಪ್ರಾಣ ಈ ದೇಹದಿಂದ ಬಿಟ್ಟು ಹೋದಂದರೆ ಹೆಣ್ರಿಲ್ಲ, ಮಕ್ಕಳಿಲ್ಲ, ಮಠ ಇಲ್ಲ, ಮಂದಿರ ಇಲ್ಲ, ಬಂಧು ಇಲ್ಲ, ಬಾಂಧವ ಎಲ್ಲರೂ ಬಿಟ್ಟು ಹೋಗ್ತೇವೆ. ಎಲ್ಲರನ್ನು ಬಿಟ್ಟು ಹೋಗ್ತೇವೆ. ಎಲ್ಲರನ್ನು ಬಿಟ್ಟು ಹೋಗ್ತೇವೆ. ಕರೆ ಎರಡು ಒಯ್ತೇವೆ. ಎಲ್ಲ ಬಂಗಾರ ಬೆಳ್ಳಿ ಮುತ್ತು ರತ್ನ ಹೊರ ಮನೆ ಭೂಮಿ ಸೀಮೆ ಮಠ ಎಲ್ಲ ಬಿಡ್ತೇವೆ. ಎರಡು ಬರ್ತಾವೆ ನಮ್ಮ ಜೊತೆಲಿ. ಅವು ಬಿಡೋಂಗಿಲ್ಲ. ಅವ್ಯಾವ ಧರ್ಮಾನು ಗೋಗಚ್ಚತಿ ಜೀವ ಏಕಃ ಅಂತ ಹೇಳ್ಯಾರ. ಧರ್ಮಕ್ಕನುಸಾರವಾಗಿ ಜೀವ ಅದನ್ನಲ್ಲ, ನಮ್ಮೊಳಗೆ ಜೀವಾತ್ಮ ದೇಹ ಬೀಳ್ತದೆ. ಜೀವ ಅವಂಗೆ ಸಾವಿಲ್ಲ. ನಮ್ಮೊಳಗೆ ಜೀವಾತ್ಮ ಇದಾನಲ್ಲ, ಅವಂಗೆ ಸಾವಿಲ್ಲ. ಅವ ಬಿಟ್ಟು ಹೋಗವ ಬಾಡಿಗೆ ಮಣಿ ಇದ್ದಂಗೆ. ಈ ದೇಹ ಜೀವನಿಗೆ ಬಾಡಿಗೆ ಮಣಿ ಜೀವನಿಗಿದು. ಹಿಂದೆ ಪುಣ್ಯ ಮಾಡಿದ್ರೆ ಅಂದರೆ ಶ್ರೀಮಂತರಾಗಿ ಹುಟ್ಟಿರ್ತೇವೆ. ಆ ಜೀವ ಶ್ರೀಮಂತರ ಮನೆಗೆ ಹುಡ್ತಾನೆ. ಹಿಂದಿನ ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ದು ಅಂದರೆ ದಾನ ಧರ್ಮ ಇಂಥ ಸತ್ಸಂಗಾದಿಗಳನ್ನು ಮಾಡಿದ್ದಾದರೆ ಆ ಪುಣ್ಯದ ಪ್ರಭಾವದಿಂದ ಜೀವಾತ್ಮ ಮುಂದೆ ಶ್ರೀಮಂತನಾಗಿ ಹುಡ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಭಗವಂತ ಗೀತೆಯಲ್ಲಿ ಹೇಳ್ಯಾನ ಅರ್ಜುನಗೆ. ಅರ್ಜುನ, ಈ ಮನುಷ್ಯ ಜನ್ಮ ಇದ್ದಾಗ ಒಳ್ಳೆಯದನ್ನು ಮಾಡು. ದಾನ ಧರ್ಮ ಸತ್ಕಾರ್ಯ ಗುರುಸೇವಾ ಇವೆಲ್ಲ ಒಳ್ಳೆಯದನ್ನು ಮಾಡಿದಪ್ಪ ಅಂದ್ರೆ ಮುಂದೆ ಶ್ರೀಮಂತನಾಗಿ ಹುಡ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಮಾಡಿದಂಥದ್ದು ಏನಿಲ್ಲ ದಾನ ಧರ್ಮಗಳು, ಅದು ನಮ್ಮ ಸಂಪತ್ತು. ಈ ಮನ್ಯಾಗ ಬಂಗಾರ ಬೆಳ್ಳಿ ಮುತ್ತು ಇರ್ತಿರ್ತಾವೆ, ನಮ್ಮದಲ್ಲದ, ಬೇರೆಯವ್ರು ಬಿಟ್ಟು ಹೋಗೋಲ್ಲ. ಅದನ್ನೆಲ್ಲ ಬಿಟ್ಟು ಹೋಗ್ತೇವೆ. ಯಾರು ತೊಗೊಂಡು ಹೋಗಂಗಿಲ್ಲ, ಯಾರ್ಯಾರು ತೊಗೊಂಡು ಹೋಗಂಗಿಲ್ಲ, ಎಲ್ಲನೂ ಇಲ್ಲೇ ಬಿಡ್ತೇವೆ. ಆದರೆ ಧರ್ಮ ಅಧರ್ಮ ಬಿಡೋಂಗಿಲ್ಲ. ಅವು ನಮ್ಮ ಜೊತೆ ಬರ್ತಾವೆ, ನಮ್ಮ ಜೊತೆಲಿ ಇರ್ತಾವೆ, ಜೀವನ ಜೊತೆಲಿ ಇರ್ತಾವೆ. ಜೀವಾತ್ಮ ಇದನ್ನಲ್ಲ, ಅವ ದೇಹ ಬಿಡುವಾಗ ಪುಣ್ಯಕ್ಕನುಸಾರವಾಗಿ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಬಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಭಗವಂತ ಹೇಳ್ತಾನೆ ಗೀತೆಯಲ್ಲಿ. ಯಾರು ಪುಣ್ಯ ಮಾಡ್ಯಾರ, ಧರ್ಮ ಮಾಡ್ಯಾರ, ಸತ್ಸಂಗ ಮಾಡ್ಯಾರೋ ಅವರು ನೇರವಾಗಿ ಶ್ರೀಮಂತರಾಗಿ ಹುಟ್ಟುತ್ತಾರೆ. ಶ್ರೀಮಂತರು ಸುಮ್ಮನೆ ಆಗಂಗಿಲ್ಲ. ಹಿಂದಿನ ಜನ್ಮದ ಪುಣ್ಯ ಈಗ ಉಣ್ತೇವೆ ನಾವು. ನೀವು ಬೆಳೆಯುತ್ತೇವೆ, ರೈತರಿಗೆ ಗೊತ್ತದೆ. ಈಗ ಜೋಳನೋ ಗೋಧಿನೋ ಬಿತ್ತಿ ಬರ್ತಾರಲ್ಲ, ಆವತ್ತು ಬರ್ತಾನೆ ಬೆಳೆ ಭೂಮ್ಯಾಗ ಬಿತ್ತಿ ಬರ್ತಾರೆ. ಬೀಜ ಬಿತ್ತಿ ಬಂದ ಮೇಲೆ ಅದನ್ನು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿ ಕೆಲವು ಕಾಲ ಆದಮೇಲೆ ಬೆಳೆ ಬರ್ತದಲ್ಲ. ಬಿತ್ತಿದ ಕೂಡಲೇ ಬೆಳೆ ಬರೋಂಗಿಲ್ಲ. ಹಾಗೆ ಈ ಮನುಷ್ಯ ಜನ್ಮದೇ ಇಲ್ಲ, ಹಿಂದಿನ ಪುಣ್ಯ ಬೆಳೆ ಇದೆ. ಆ ಬೆಳೆಯಿಂದ ಆ ಪುಣ್ಯದಿಂದ ಇವತ್ತು ಶ್ರೀಮಂತರಾಗಿ ಹುಟ್ಟುತ್ತೇವೆ. ನಾವು ಹುಷಾರಿರ್ಬೇಕು. ನಾವು ಏನು ಒಯ್ಯಂಗಿಲ್ಲ, ಏನು ಬಿಡೋಂಗಿಲ್ಲ. ಆದರೆ ಧರ್ಮ ಬಿಡಕ್ಕೆ ಹೋಗಬೇಡ್ರಿ. ಧರ್ಮಾನು ಗೋಗಚ್ಚತಿ ಜೀವ ಏಕಃ ಅಂತ ಹೇಳ್ಯಾರ. ಧರ್ಮಾನು ಗೋಗಚ್ಚತಿ ಜೀವ ಏಕಃ. ಏಕಾದರೆ ಈ ಜೀವಾತ್ಮ ಒಬ್ಬನೇ ಧರ್ಮಕ್ಕನುಸಾರವಾಗಿ ಹೋಗ್ತಾನೆ. ಹೋಗಿ ಉತ್ತಮ ದೇಹವನ್ನು ತೊಡ್ತಾನೆ. ಮತ್ತು ಮುಂದೆ ಶ್ರೀಮಂತರ ಮನೆಯಾಗಿ ಹುಡ್ತಾನವ, ರಾಜನಾಗಿ ಹುಡ್ತಾನೆ. ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗ ಮಾಡಬೇಕು. ಇದೇ ನಮ್ಮ ಸಂಪತ್ತ, ನಮ್ಮ ಐಶ್ವರ್ಯ ಏನಪ್ಪ ಅಂದ್ರೆ ಇಂಥ ಸತ್ಸಂಗ. ಸಾಧು ದರ್ಶನ ಮಾಡಿರಿ. ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾಳಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮ ಅಂತ ಹೇಳ್ತಾರೆ ಮಹಾತ್ಮರು. ಸಾಧು ದರ್ಶನ ಪುಣ್ಯನೇ, ಅದು ತೀರ್ಥ ಸ್ವರೂಪ ಇದ್ದಂಗೆ. ತೀರ್ಥದಲ್ಲಿ ಸ್ನಾನ ಮಾಡಿರಿ, ಕಾಲಾಂತರಲ್ಲಿ ಪುಣ್ಯ ಬರ್ತದೆ. ಸದ್ಯ ಸಾಧು ಸಮಾಗಮ. ಸದ್ಯ ಅಂದರೆ ದರ್ಶನ ಮಾತ್ರದಿಂದ, ಮಹಾತ್ಮರ ದರ್ಶನ ಮಾತ್ರದಿಂದ ನೋಟದಲ್ಲಿ ನಮಗೆ ಜ್ಞಾನೋದಯ ಆಕೈತಿ. ನಮ್ಮ ಪಾಪ ಎಲ್ಲ ಹೋಗ್ತಾವೆ, ನಾವು ಪವಿತ್ರ ಆಗ್ತೇವೆ. ಅದಕ್ಕೋಸ್ಕರವಾಗಿ ಇಂಥ ಸಾಧು ಸತ್ಪುರುಷರ ದರ್ಶನ ಮೇಲಿಂದ ಮಾಡಬೇಕು. ಅದು ಶ್ರೇಷ್ಠ. ಅದೇ ನಮ್ಮ ಸಂಪತ್ತ. ಮುಂದೆ ನಾವು ಇರೋರ ಹಿಂದಿದ್ದೇವೆ, ಈಗೂ ಇದ್ದೇವೆ, ಮುಂದೂ ಇರ್ತೇವೆ. ಮುಂದೆ ಒಳ್ಳೆಯವರಾಗಿರ್ರಿ ಅಂತ, ಶ್ರೀಮಂತರಾಗಿರ್ರಿ, ಸುಂದರ ಆಗಿರ್ರಿ, ಶ್ರೇಷ್ಠವಾಗಿರ್ರಿ. ಅದಕ್ಕಿದೆ ಸಾಧನ. ಈಗೇನು ಮಾಡಕತ್ತಿರಲ್ಲ, ನೀವು ಮುಂದಿನ ಜನ್ಮ ಶ್ರೇಷ್ಠವಾಗಿ ಬರಬೇಕಾದ್ರೆ, ಶ್ರೀಮಂತರಾಗಬೇಕಾದ್ರೆ, ಸುಂದರ ಆಗಬೇಕಾದ್ರೆ ಈಗೇನು ಮಾಡೋಕ್ಕಾಗಲ್ಲ. ಇದೇ ಸಂಪತ್ತ. ಈ ಸಂಪತ್ತು ಶಾಶ್ವತವಾದ ಸಂಪತ್ತಿದು. ಇದು ನಮ್ಮನ್ನು ಹಿಡ್ಕೊಂಡು ಇರ್ತದೆ, ನಮ್ಮನ್ನು ಬಿಟ್ಟು ಇರೋದಿಲ್ಲ. ಇದು
ಉಳಿಕೆಯೆಲ್ಲ ಬಿಟ್ಟು ಬಿಡ್ತೇವೆ. ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಶ್ರೇಷ್ಠವಾದಂಥ ಧರ್ಮ ಕಾರ್ಯಗಳನ್ನು ಮಾಡಿ ಆ ಧರ್ಮದ್ವಾರ ನಾವು ಶ್ರೇಷ್ಠವಾದಂಥ ಮುಂದಿನ ಜನ್ಮವನ್ನು ಪಡ್ಕೊಳ್ತೇವೆ. ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗ ಮಾಡ್ಬೇಕು. ಅದಕ್ಕೆ ಆಯುಷ್ಯಮೀವದರೋಳು ಕಾಯ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದು ಶ್ರೀಮನ್ನಿಜರು ಹೇಳ್ತಾರೆ. ಆಯುಷ್ಯಮೀವದರೋಳು ಆಯುಷ್ಯವಿರೋದ್ರೊಳಗಾಗಿನೇ ಇಂಥ ಸತ್ಸಂಗಾದಿಗಳನ್ನು ಮಾಡಿ ಗುರುಗಳ ಸೇವಾದಿಗಳನ್ನು ಮಾಡಿ ಶ್ರೇಷ್ಠವಾದದ್ದನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋತೀವಿ. ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಮುಕ್ತರಾಗ್ತೇವೆ, ಧನ್ಯರಾಗ್ತೀವಿ. ಅದಕ್ಕಾಗಿ ಬಂದದ್ದು ಈ ಮನುಷ್ಯ ಜನ್ಮ. ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ನಿಜಗೊಂಡು ಹೇಳ್ಯಾರ. ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಂದ್ರೆ ಮನುಷ್ಯ ಜನ್ಮ. ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು? ನೀವು ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಅಂತಾರೆ, ಅವೆಲ್ಲ ಬಿದ್ದು ಹೊಕ್ಕಾವು. ಆದರೆ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ಈಗ ತೊಟ್ಟು ಬಂದೇವಿ, ಇದು ಶ್ರೇಷ್ಠ. ಈ ಜನ್ಮದಲ್ಲಿ ನೀವು ಏನನ್ನಾದರೂ ಪಡ್ಕೊಳ್ಳಿಕ್ಕೆ ಬರ್ತದೆ. ಮನುಷ್ಯ ಜನ್ಮದಲ್ಲಿ ನೀವು ಏನನ್ನಾದರೂ ಬ್ರಹ್ಮಲೋಕವನ್ನು ಪಡ್ಕೋಬಹುದು, ಸ್ವರ್ಗಲೋಕವನ್ನು ಪಡ್ಕೊಳ್ಬೋದು, ಇಲ್ಲಿ ಶ್ರೀಮಂತರಾಗಿ ಹುಟ್ಟಬಹುದು. ಮತ್ತು ಪುಣ್ಯ ಮಾಡಿ ಪಾಪ ಮಾಡಿದಂದರೆ ಇಲ್ಲೇನೇ ಅಂಗವಿಕಲರಾಗಿ ಕುರುಡರು, ಕುಂಟರು, ಹೆಳರು, ದರಿದ್ರಾಗಿ ಇಲ್ಲೇನೇ ಹುಟ್ಟುತ್ತೆ ಪಾಪ ಅಂತ. ಅದಕ್ಕೆ ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪ ಆಗಿ ಅಪಕ್ಷಿ ಕುಲವಾಗಿ ಮೇಲೆ ಆ ಪತಂಗಗಳಾಗಿ ಅಂತ ನಿಜಗೊಂಡು ಹೇಳ್ಯಾರ. ಪಾಪಾನುಗುಣದಿಂದ ಗಿಡ, ಮರ, ಕ್ರಿಮಿ, ಕೀಟ, ಪಶು, ಪಕ್ಷಿ, ಹಂದಿ, ನಾಯಿ ಹುಟ್ಟಬೇಕಾಗ್ತದೆ. ಆದ್ದರಿಂದ ನಾವು ಹುಷಾರಾಗಿ ಮುಂದೆ ನಾವು ಶ್ರೀಮಂತರಾಗಿ ಇರಬೇಕು, ಧನಿಕರಾಗೇ ಇರಬೇಕು ಅನ್ನುವ ಭಾವನೆ ಇತ್ತಂದ್ರೆ ಈಗ ಒಳ್ಳೇದು ಮಾಡಿರಿ. ಮನುಷ್ಯ ದೇಹ ಬಂದದ, ಇದನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ. ಈ ದೇಹವನ್ನು ಸತ್ಪಾತ್ರದಲ್ಲಿ ಉಪಯೋಗ ಮಾಡಿಕೊಂಡ ಯಥಾರ್ಥ ಇದನ್ನು ಕೈಲಾಸ ಮಾಡಿಟ್ಟಾರ. ನಾ ಬಂದಿದ್ದೆ ಬಂದಾಗ ಇದೆಲ್ಲ ನೋಡಿ ಬಹಳ ಹೇಳಿ ಅಪಾರ ಚಲೋ ಮಠ ಕಟ್ರಿ ಚಲೋ ಮಠ ಕಟ್ರಿ ಅಂದೆ. ಯಾಕಂದರೆ ನಮಗೆಲ್ಲರಿಗೂ ಕೂಡ ಸನ್ಮಾರ್ಗದ ದಾರಿಯನ್ನು ತೋರಿಸ್ಬೇಕಾದ್ರೆ ಮಠ ಮಂದಿರಗಳು, ಭಾರತೀಯರು ಆದಂಥವರು ಆಸ್ತಿಕರು, ಗುರುದೇವತಾದಿಗಳಲ್ಲಿ ಭಯಭಕ್ತಿ ಶ್ರದ್ಧೆನಿಟ್ಟಂಥವರು ಭಾರತೀಯರು. ಆದ್ದರಿಂದ ಅವರಿಗೆ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಆತ್ಮಕಲ್ಯಾಣ, ಆತ್ಮೋನ್ನತಿ, ಭಗವತ್ ಸಾಕ್ಷಾತ್ಕಾರ ಬೇಕಾಗಿದ್ದು. ಅದು ಬೇಕಾತಂದರೆ ಮಠ ಮಂದಿರಗಳು ಅವಶ್ಯವಾಗಿ ಬೇಕು. ಮಠ ಮಂದಿರಕ್ಕೆ ಹೋದಾಗಾದ್ರೆ ನಾವು ಶಿವಾರಾಮ, ಕೃಷ್ಣ, ಗುರುವೆ ಅಂತೇವೆ. ಹೊರಗೆ ಹೋದ್ರೆ ಎಲ್ಲ ಮರ್ತ ಬಿಡ್ತೇವೆ. ಒಂದು ಮಂದಿರಕ್ಕೆ ಕಟ್ಟಿದಪ್ಪ ಅಂದರೆ ಶಿವ ಅಂತೀವಿ, ಕೃಷ್ಣ ಅಂತೀವಿ. ಗುರುಗಳನ್ನ ಕಂಡ್ರೆ ನಮಸ್ಕಾರ ಮಾಡ್ತೇವೆ, ಗುರುಗಳಲ್ಲಿ ಭಾವಭಕ್ತಿ ಶ್ರದ್ಧೆಯಿಂದ ಇಟ್ಕೊಂಡಿರ್ತೇವೆ. ಅದಕ್ಕೋಸ್ಕರವಾಗಿ ನಮಗೆ ಈ ಸಂಸಾರದ ಮಧ್ಯದಲ್ಲಿ ಸಿಕ್ಕಂಥವರಿಗೆ ಆಯಾವ ಭಗವಂತನ ಸಾಕ್ಷಾತ್ಕಾರದ ಭಗವದ್ ದರ್ಶನದ ಅಪೇಕ್ಷೆ ಇದ್ದರೂ ಕೂಡ ಅಡಗಿರ್ತದೆ. ಅದು ವಿಷಯಾದಿಗಳಲ್ಲಿ ಮುಳುಗಿ ಹೊರಟಿದೆ. ಮುಳುಗಿ ಹೋದೆಯಲ್ಲೋ ಭವದಲ್ಲಿ ಮುಳುಗಿ ಹೋದೆಯಲ್ಲೋ ಅಂತ ಹಾಡ್ಕೊಂಡರೊಬ್ಬರು. ಭವ ಅಂದರೆ ಈ ಸಂಸಾರ ತಾಪದಲ್ಲಿ, ಸಂಸಾರ ಕೂಪದಲ್ಲಿ ಮುಳುಗಿ ಹೋದೆಯಲ್ಲೋ ಅಂತೇಳಿ ಒಬ್ಬರು ಹಾಡ್ಕೊಂಡಾರ. ಹಾಗೆ ನಾವೆಲ್ಲರೂ ಕೂಡ ಇದರಲ್ಲೇ ಇರ್ತೇವೆ, ವ್ಯವಹಾರದಲ್ಲೇ ಇರ್ತೇವೆ. ಈ ಅಧ್ಯಾತ್ಮದ ಚಿಂತನೆ ಬಹಳ ಕಮ್ಮಿ ಆಗಿಬಿಡ್ತದೆ. ಯಾಕೆ? ವ್ಯವಹಾರದ ಒತ್ತಡ ಹೆಚ್ಚಿರುತ್ತದೆ. ಪ್ರಾಪಂಚಿಕವಾದಂಥ ವಿಷಯಗಳಲ್ಲಿ ನಾವು ಮಗ್ನ ಆಗಿರ್ತೀವಿ. ಆದರೆ ಮಠ ಮಂದಿರ ಗುರುಗಳ ದರ್ಶನ ಆದ ಕೂಡಲೇ ಸ್ವಲ್ಪ ಈ ಕಡೆ ಹೊಳತದೆ, ಸ್ವಲ್ಪ ಮನಸ್ಸು ಈ ಕಡೆ ಹೊಳತದೆ. ಅದೇ ನಮಗೆ ಶಾಶ್ವತವಾದ ಸುಖ. ನಮಗೆ ಸುಖ ಸಂಪತ್ತು ಯಾವುದಪ್ಪ ಅಂದರೆ ಧನ, ಕನಕ, ವಸ್ತ್ರ, ವಾಹನ ಆದಿಗಳಲ್ಲ. ಅವು ನಾವಿರೋ ತನಕ ಅಷ್ಟೇ ಇರ್ತಾವೆ. ಈ ದೇಹ ಹೋದ ಮೇಲೆ ಎಲ್ಲ ಇಲ್ಲೇ ಬಿಡ್ತೇವಲ್ಲ. ಯಾವುದು ಬರ್ತಾವೆ? ಧನಾನಿ ಭೂಮೋ ಪಶುಭಿಶ್ಚ ಗೋಷ್ಠೆ ಭಾರ್ಯ ಗೃಹದ್ವಾರೆ ಸ್ಮಶಾನೆ ಚ ಬಾಂಧವ ಅಂತೇಳಿ ಶ್ಲೋಕರೇ.